ಇವರೇನು ಆರಕ್ಷಕರ ರಾಕ್ಷಸರ? ಬಿಜೆಪಿ ಕಾರ್ಯಕರ್ತೆಗೆ ವಿವಸ್ತ್ರಗೊಳಿಸಿ ಥಳಿತ, ಮಾನವೀಯತೆ ಮರೆತು ಪೊಲೀಸರ ರಾಕ್ಷಸತನ. ಈ ದೃಶ್ಯ ಒಮ್ಮೆ ನೋಡಿದ್ರೆ ಇವರು ಆರಕ್ಷಕರ ಅಥವಾ ರಾಕ್ಷಸರ ಅನ್ನೋ ಅನುಮಾನ ಬರುತ್ತೆ. ರಕ್ಷಣೆ ಮಾಡಬೇಕಾದ ಪೊಲೀಸರೇ ಒಬ್ಬ ಹೆಣ್ಣನ್ನ ತಲೆ ತಗ್ಗಿಸುವಂತಹ ಸ್ಥಿತಿಗೆ ತಂದಿಟ್ರೆ ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಸ್, ಹುಬ್ಬಳ್ಳಿ ಕೇಶವಾಪುರ ಪೊಲೀಸರ ನಡೆ ಹಾಗೂ ನಡೆದಂತಹ ಘಟನೆ ಇದೀಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಕಾರಣ, ಬಿಜೆಪಿ ಕಾರ್ಯಕರ್ತರೊಬ್ಬರನ್ನ ವಶಕ್ಕೆ ಪಡೆಯುವ ವೇಳೆ ಪೊಲೀಸ್ ಜೀಪ್ನಲ್ಲಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮಾನವೀಯತೆ ಮರೆತು ರಾಕ್ಷಸತನ ಮೆರೆದ ಪೊಲೀಸರ ನಡೆ ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. 3 ದಿನದ ಹಿಂದೆ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಆಗಿತ್ತು. ಬೂತ್ ಅಧಿಕಾರಿಗಳ ಜೊತೆಗೆ ತೆರಳಿದ್ದ ಬಿಜೆಪಿ ಕಾರ್ಯಕರ್ತೆ ಸುಜಾತ ನಮ್ಮ ಓಟ್ ಡಿಲೀಟ್ ಮಾಡಿಸಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಿಕ್ಕಾಟ ನಡೀತಾನೆ ಇತ್ತು. ಇದೇ ಪ್ರಕರಣವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನ ನಗರ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಕುಂಟ್ಲಾ ದೂರು ಕೊಟ್ಟಿದ್ರು. ಈ ದೂರಿನ ಮೇರೆಗೆ ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತಾಳನ್ನ ಬಂಧಿಸೋಕೆ ಮುಂದಾಗಿದ್ರು. ಈ ವೇಳೆ ಆಕೆ ಪ್ರತಿರೋಧ ತೋರಿ ಚೀರಾಡಿದ್ದಾರೆ. ಅಷ್ಟಕ್ಕೆ ಪೊಲೀಸರು ಆಕೆಯನ್ನ ವ್ಯವಸ್ಥೆಗೊಳಿಸಿ ಥಳಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ದೂರಿಗೆ ಮಣಿದ್ರ, ಮಹಿಳೆ ಅಂತಾನು ನೋಡದೆ ಬಟ್ಟೆ ಬಿಚ್ಚಿ ಕ್ರೌರ್ಯ, ಪೊಲೀಸ್ ಜೀಪ್ನಲ್ಲೇ ವ್ಯವಸ್ಥೆಗೊಳಿಸಿ ಹಲ್ಲೆ. ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಕಾಂಗ್ರೆಸ್ನ ನಗರ ಪಾಲಿಕೆ ಸದಸ್ಯೆ ದೂರು ಕೊಟ್ಟಿದ್ರು. ದೂರಿಗೆ ಮಣಿದ ಪೊಲೀಸರು ಮಾನವೀಯತೆ ಮರೆತು ಈ ರೀತಿ ದರ್ಪ ಮೆರೆದಿದ್ದಾರೆ ಎನ್ನಲಾಗ್ತಾ ಇದೆ. ಪೊಲೀಸ್ ಜೀಪ್ನಲ್ಲಿ ಎಲ್ಲರ ಎದುರಲ್ಲೇ ಬಟ್ಟೆ ಬಿಚ್ಚಿ ಕ್ರೌರ್ಯ ಮೆರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ವೇಳೆ ಪ್ರತಿರೋಧ ತೋರಿದ್ರು, ಕರುಣೆ ತೋರಿಲ್ಲ, ಮೈ ಮುಚ್ಚೋಕೆ ಯಾವುದೇ ಸಹಾಯ ಮಾಡಿಲ್ಲ. ಜೀಪ್ನಲ್ಲಿ 7 ರಿಂದ 8 ಜನ ಪೊಲೀಸ್ ಸಿಬ್ಬಂದಿ ಇದ್ರೂ ಯಾರೂ ಮಾನವೀಯತೆ ತೋರಿಲ್ಲ, ವಿವಸ್ತ್ರಗೊಳಿಸಿ ಥಳಿಸಿದ್ದಾರೆ. ಈ ಘಟನೆಗೆ ರಾಜಕೀಯ ಹಳೆ ವೈಷಮ್ಯ ಕಾರಣ ಅಂತ ಹೇಳಲಾಗ್ತಿದೆ. ಮೈ ಮೇಲೆ ಬಟ್ಟೆ ಇಲ್ಲದೆ ಪೊಲೀಸರು ಓರ್ವ ಮಹಿಳೆಯನ್ನ ಬಂಧಿಸಿರುವಂಥ ಘಟನೆ ಹುಬ್ಬಳ್ಳಿಯ ಕೇಶವಾಪುರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ನಿಜಕ್ಕೂ ಕೂಡ ಯಾವೊಬ್ಬ ನಾಗರಿಕನೂ ಕೂಡ ಇದನ್ನು ಸಹಿಸುವಂತಹ ಒಂದು ಘಟನೆ ಇದಲ್ಲ. ಯಾಕಂದರೆ ಒಬ್ಬ ಆರೋಪಿ ಇರ್ಬೋದು, ಆಕೆ ಇನ್ನೂ ಏನೇನೇ ಇರ್ಬೋದು, ಆದರೆ ಇದನ್ನು ಲೆಕ್ಕಿಸಿದಂಥ ಪೊಲೀಸರು ಮೈ ಮೇಲೆ ಬಟ್ಟೆ ಇಲ್ಲದ ಮಹಿಳೆಯನ್ನು ದೌರ್ಜನ್ಯ ರೂಪಕವಾಗಿ ಬಂಧನ ಮಾಡಿರುವಂಥದ್ದು ಈಗ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ಈ ಘಟನೆ ನಡೆದಿದೆ. ಸುಜಾತ ಎನ್ನುವರನ್ನು ಪೊಲೀಸರು ದೌರ್ಜನ್ಯ ಪೂರ್ವಕವಾಗಿ ಬಂಧನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಅದರ ಜೊತೆಗೆ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥ ಇದು ಕಾಂಗ್ರೆಸ್ ಪಾಲಿಕೆ ಸದಸ್ಯರ ಕುಮ್ಮಕ್ಕು. ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಆಗಲಿ. ಇನ್ನು ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿ ಥಳಿಸಿದ ಪ್ರಕರಣದ ಬಗ್ಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಕೆ ಸದಸ್ಯರ ಕುಮ್ಮಕ್ಕು ಅಂತ ಆರೋಪಿಸಿದ್ದಾರೆ. ಪೊಲೀಸರನ್ನ ತಕ್ಷಣಕ್ಕೆ ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ. ಆದರೆ ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಇಂಥ ಘಟನೆ ನಡೆದಿರೋದು ಅಕ್ಷಮ್ಯ ಅಪರಾಧ, ದಬ್ಬಾಳಿಕೆ ಅಂತ ಮಹೇಶ್ ತೆಂಗಿನಕಾಯಿ ಖಂಡಿಸಿದ್ದಾರೆ. ನೋಡ್ರಿ, ಇದು ಭಾಳ ದುರ್ದೈವಕರವಾಗಿರ್ತಕ್ಕಂಥ ಸಂಗತಿ ಮತ್ತು ಇಡೀ ಮಹಿಳಾ ಸಮಾಜಕ್ಕೊಂದು ಅವಮಾನಕರವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಘಟನೆ ನಡೆದಿದೆ. ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ. ನೋಡಿ, ಕೇಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಲಾ ಇರುತ್ತೆ, ಎಲ್ಲ ಇರುತ್ತೆ. ಅದರಲ್ಲಿ ಪ್ರಕಾರ ಮಾಡಿದರೆ ನಮ್ಮ ಯಾರೂ ಇದರಾಗ ಇಂಟರ್ವೆನ್ಷನ್ ಮಾಡುವಂಥ ಅವಶ್ಯಕತೆಯೂ ಬರ್ತಿದ್ದಿಲ್ಲ. ಆದರೆ ಈ ಘಟನೆಯನ್ನು ನೋಡಿದಾಗ ಇಷ್ಟು ದುರ್ದೈವದ ಸಂಗತಿ ಅಂತಂದರೆ ಒಂದು ಇಡೀ ಮಹಿಳಾ ಸಮಾಜಕ್ಕೆ ಒಂದು ಭಾಳ ಖೇದಕರವಾಗಿರ್ತಕ್ಕಂಥ ನಡೆಯನ್ನು ನಡ್ಕೊಂಡಿರತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ರೀತಿ ನಡೀಬಹುದಾ ಅಂತಕ್ಕಂಥದ್ದನ್ನು ಇವತ್ತು ಎದ್ದು ಕಾಣತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವಿಸಿದ್ದು. ಹೀಗಾಗಿ ನಾನು ಸನ್ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಯಾರು ಇದರಾಗ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಕೇಶವಾಪುರ PI ಇಂದ ಹಿಡ್ಕೊಂಡು ಯಾರ್ಯಾರು ಅದಾರ ಅವ್ರ ಮೇಲೆ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕ್ರಮವನ್ನು ಸರ್ಕಾರ ವಹಿಸ್ಕೋಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಪೊಲೀಸರ ಕೃತ್ಯಕ್ಕೆ ಪ್ರಾಯಶ್ಚಿತ ಇಲ್ಲ. ಪೊಲೀಸ್ನವರು ಕಾಂಗ್ರೆಸ್ಸಿಗರ ಕೈಗೊಂಬೆಗಳು. ಪೊಲೀಸರ ವಿರುದ್ಧ ಸಿಡಿದದ್ದ ಬಿಜೆಪಿಗರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧ ಬಿಜೆಪಿ ಸಿಡಿದಿದೆ. ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಮೇಲೆ ಕೂಡಲೇ ಕ್ರಮ ಆಗಬೇಕು ಅಂತ ಮಾಜಿ ಸಚಿವ CT ರವಿ ಆಗ್ರಹಿಸಿದ್ದಾರೆ. ಪೊಲೀಸರು ಅಮಾನವೀಯವಾಗಿ ನಡೆಸಿಕೊಂಡಿದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಪೊಲೀಸರ ಕೃತ್ಯಕ್ಕೆ ಪ್ರಾಯಶ್ಚಿತ ಇಲ್ಲ. ಇದು ಮಹಿಳಾ ದೌರ್ಜನ್ಯ. ಕೂಡಲೇ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ರಾಜ್ಯದಲ್ಲಿ ವಿಪಕ್ಷ ಶಾಸಕರ ಮೇಲೆ ಕೊಲೆ ಯತ್ನ, ವಿಪಕ್ಷ ಕಾರ್ಯಕರ್ತರ ಮೇಲೆ ಹಲ್ಲೆ, ದೌರ್ಜನ್ಯ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಹೇರಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಸುವರ್ಣ ಕಲ್ಕುಂಟರವರ ದೂರಿನ ಮೇಲೆ ಸುಜಾತ ಹಂಡಿಯವರನ್ನ ಪೊಲೀಸರು ಬಂಧಿಸಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು, ಮಹಿಳಾ ದೌರ್ಜನ್ಯವೂ ಹೌದು. ಮಹಿಳಾ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ದೌರ್ಜನ್ಯದ ಜೊತೆಗೆ
ತನ್ನ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನೀತಿಯೂ ಕೂಡ ವ್ಯಕ್ತ ಆಗ್ತಾ ಇದೆ. ನಾನು ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅಮಾನವೀಯವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಯಾವ ಪೊಲೀಸರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಕಾರಣದಿಂದ ಮಹಿಳಾ ಕಾರ್ಯಕರ್ತೆಯ ಮೇಲೆ ವಿಪರೀತ ದೌರ್ಜನ್ಯವನ್ನು ಮಾಡಿದ್ದಾರೆ. ದೌರ್ಜನ್ಯ ಹೇಗಿದೆ ಅಂತ ಹೇಳಿದ್ರೆ ಮಾನವ ಸಮಾಜ ತಲೆ ತಗ್ಗಿಸ್ತಕ್ಕಂಥ ರೀತಿನಲ್ಲಿ ಅದನ್ನು ಮಾಡಿದ್ದಾರೆ. ವಿಡಿಯೋ ಎಲ್ಲ ಮೊಬೈಲ್ಗಳಲ್ಲಿ ಓಡಾಡ್ತಾ ಇದೆ. ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಈ ರೀತಿ ಮಹಿಳೆಯ ಮರ್ಯಾದೆಯನ್ನೂ ಕೂಡ ಲೆಕ್ಕಿಸದೇನೆ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಗೌರವ ತರೋದಿಲ್ಲ. ಆದ್ರಿಂದ ಏನು ಮಹಿಳೆಯ ಹಕ್ಕು ಉಲ್ಲಂಘನೆ ಆಗಿದೆ, ಮಹಿಳೆಯರ ಒಂದು ಶೀಲದ ಪ್ರಶ್ನೆ ಬಂದಿದೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಆ ಸೊಮೋಟೋ ಕೇಸನ್ನು ದಾಖಲಿಸಿ ಸರ್ಕಾರ ಕೂಡಲೇ ಯಾರು ಇದನ್ನು ವಿವಸ್ತ್ರಗೊಳಿಸಿದ್ದಾರೆ, ಮಹಿಳಾ ಕಾರ್ಯಕರ್ತೆಯ ವಿವಸ್ತ್ರಗೊಳಿಸಿದ್ದಾರೆ, ಅದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಭಾಗಿಗಳಾಗಿರ್ತಕ್ಕಂಥವರೆಲ್ಲವರನ್ನು ಕೂಡ ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ. ನಮ್ಮ ದೇಶದಲ್ಲಿ ಕಾನೂನು ಎಲ್ಲರಿಗೂ ಸಮಾನತೆಯನ್ನು ಹೇಳುತ್ತೆ. ಆ ಆರೋಪಿಯಾಗಿರಲಿ ಅಥವಾ BJPಯ ಸದಸ್ಯ ಆಗಿರಲಿ ಅಥವಾ ಮಹಿಳೆ ಆಗಿರಲಿ, ಎಲ್ಲರನ್ನ ಬಂಧನ ಮಾಡಬೇಕಾದ್ರೆ ಈ ರೀತಿಯ ಒಂದು ಪ್ರೊಸೀಜರ್ ಅಂತಿರುತ್ತೆ. ಅಂತಹ ಒಂದು ನಿಯಮಗಳನ್ನು ಕೇಶವಾಪುರ ಪೊಲೀಸರು ಗಾಳಿಗೆ ತೂರಿದ್ರ ಅನ್ನೋ ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕಂದರೆ ನಿಜಕ್ಕೂ ಕೂಡ ಒಬ್ಬ ಮಹಿಳೆಯನ್ನು ಈ ರೀತಿಯಾಗಿ ಬಂಧನ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಆ ಒಂದು ಬಟ್ಟೆ ಬಿಚ್ಚಿದ್ದು ನಾವಲ್ಲ, ಮಹಿಳೆ ಅಂತ ಅವರ ಕುಟುಂಬಸ್ಥರಿಂದ ಪೊಲೀಸರು ಹೇಳಿಕೆಯನ್ನು ಪಡೆಯಲು ಮುಂದಾದ್ರ. ಸೊ ಈ ಸಾಕಷ್ಟು ಗೊಂದಲಗಳು ಈ ಒಂದು ಪ್ರಕರಣದಲ್ಲಿ ಇರುವಂಥದ್ದು. ಸ್ವತಃ ಗೃಹ ಸಚಿವರು ಈ ಬಗ್ಗೆ ಏನು ಹೇಳ್ತಾರೆ, CM ಅವರು ಏನು ಹೇಳ್ತಾರೆ, ಇನ್ನೂ ಕೂಡ ಒಂದು ಗುಟ್ಟಾಗೆ ಉಳಿದಿರುವಂಥದ್ದು. ಇನ್ನು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಿದ್ದು ಅವೆಲ್ಲವೂ ಕೂಡ ನಿವಾರಣೆ ಆಗಬೇಕು. ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಒಟ್ನಲ್ಲಿ ಬಿಜೆಪಿ ಕಾರ್ಯಕರ್ತೆ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರ ನಡೆಗೆ ತೀವ್ರ ಟೀಕೆ ವ್ಯಕ್ತ ಆಗಿದೆ. ಯಾರದ್ದೋ ಒತ್ತಡಕ್ಕೆ ಪೊಲೀಸರು ಕರ್ತವ್ಯವನ್ನ ಮರೆತ್ರ ಅನ್ನೋ ಟೀಕೆಗಳು ಕೇಳಿಬರ್ತಿದೆ. ಸುನಿಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.